ಒಂದು ಕಾಲದಲ್ಲಿ ರಾಜರು ಮತ್ತು ಸೈನಿಕರು ನಡೆದಾಡಿದ ಈ ಬೆಟ್ಟದ ಮೇಲೆ ಇಂದು ನಾವು ಒಂದು ಅದ್ಭುತ ಪ್ರಯಾಣ ಶುರು ಮಾಡಿದ್ದೇವೆ. ಇದು ಕವಲೇದುರ್ಗ. ಕೆಲವೊಂದು ಸ್ಥಳಗಳಿಗೆ ನಾವು ಪ್ರವಾಸಕ್ಕೆ ಹೋಗ್ತೀವಿ, ಆದರೆ ಕೆಲವೊಂದು ಸ್ಥಳಗಳು ನಮ್ಮನ್ನೇ ತಮ್ಮ ಇತಿಹಾಸದೊಳಗೆ ಕರೆದುಕೊಂಡು ಹೋಗ್ತವೆ. ಅಂತಹ ಒಂದು ಅದ್ಭುತ ಸ್ಥಳವೇ ಈ ಕವಲೇದುರ್ಗ ಕೋಟೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿರುವ ಈ ಕವಲೇದುರ್ಗ ಸುತ್ತಲೂ ಹಸಿರು ಬೆಟ್ಟಗಳು, ದಟ್ಟವಾದ ಕಾಡು, ಮೋಡಗಳ ನೆರಳು, ಇವೆಲ್ಲದರ ಮಧ್ಯೆ ತಲೆ ಎತ್ತಿ ನಿಂತಿರುವ ಒಂದು ಐತಿಹಾಸಿಕ ಕೋಟೆ. ನಮಸ್ಕಾರ ವೀಕ್ಷಕರೇ, ಸೇಫ್ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರು ಏನು ಗೊತ್ತಾ, ಕವಲೇದುರ್ಗ ಸುಮಾರು ಸರಿ ಬಂದಿದ್ದೀನಿ. ಇಟ್ಸ್ ನಾಟ್ ಮೈ ಫಸ್ಟ್ ಟೈಮ್. ಬಟ್ ಈ ಥರ ಕ್ರೌಡ್ ನಾನು ಯಾವತ್ತೂ ನೋಡಿಲ್ಲ ನಿಜವಾಗ್ಲೂ. ಸುಮಾರು ವರ್ಷದಲ್ಲಿ ಸುಮಾರು ಸಲ ಬಂದಿದ್ದೀನಿ. ಏನು ಕ್ರೌಡು! ಸೊ ನಮ್ಮ ಮಲೆನಾಡಲ್ಲಿ ಕವಲೇದುರ್ಗಕ್ಕೆ ಇವಾಗ ಹೆವಿ ಅಟ್ರಾಕ್ಷನ್ ಸಿಗ್ತಿದೆ, ಅದು ಬೇಕು. ಹಸಿರಿನ ನಡುವೆ ಮರೆಯಾಗಿರುವ ಈ ಕೋಟೆ ನೂರಾರು ವರ್ಷಗಳ ಇತಿಹಾಸವನ್ನು ತನ್ನೊಳಗೆ ಬಚ್ಚಿಟ್ಟುಕೊಂಡಿದೆ. ಇಷ್ಟು ದಿನ ನಾನು ಒಬ್ಬನೇ ನೋಡ್ತಿದ್ದ ಪ್ರಕೃತಿಯ ಸೌಂದರ್ಯವನ್ನು ಈ ಬಾರಿ ಅಮ್ಮನ ಜೊತೆ ನೋಡೋ ಅವಕಾಶ ಸಿಕ್ಕಿತು. ಈ ಕೋಟೆಯ ಬಗ್ಗೆ ನಾನು ಆಲ್ರೆಡಿ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ, ನೀವು ನನ್ನ ಚಾನಲ್ಗೆ ಹೋಗಿ ನೋಡ್ಬೋದು. ಈ ವ್ಲಾಗಲ್ಲಿ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಆದರೆ ಈ ಬಾರಿ ಕ್ಯಾಮ್ರಾಗಿಂತ ಹೆಚ್ಚಾಗಿ ಅಮ್ಮನ ಜೊತೆಗಿನ ಮೂಮೆಂಟ್ಸ್ನ ಎಂಜಾಯ್ ಮಾಡಬೇಕು ಅನ್ನಿಸ್ತು. ಬೆಟ್ಟ ಹತ್ತುವಾಗ ಸ್ವಲ್ಪ ಆಯಾಸವಿತ್ತು, ಆದರೆ ಅಮ್ಮನ ಜೊತೆಗಿನ ಮಾತುಗಳು, ಆ ದಾರಿಯಲ್ಲಿನ ನಗು ಮತ್ತು ಸುತ್ತಮುತ್ತಲಿನ ಪ್ರಕೃತಿ ಆ ಆಯಾಸವನ್ನೇ ಮರೆಯೋ ಹಾಗೆ ಮಾಡಿತು. ಪ್ರವಾಸಿಗರನ್ನ ತನ್ನತ್ತ ಸೆಳೆಯುತ್ತಿರುವ ಈ ಕೋಟೆ ಒಂದು ಕಡೆ ಹಸಿರಿನ ಸೌಂದರ್ಯ, ಮತ್ತೊಂದು ಕಡೆ ಬೆಟ್ಟಗಳ ನಿಶ್ಶಬ್ದತೆ, ಇನ್ನೊಂದು ಕಡೆ ಮೋಡಗಳ ನಡುವೆ ಕಾಣಿಸುವ ಆ ಅದ್ಭುತ ದೃಶ್ಯ. ಆದರೆ ಈ ಬೆಟ್ಟದ ಮೇಲೆ ನಿಂತಿರುವುದು ಕೇವಲ ಕಲ್ಲಿನ ಕೋಟೆಯಲ್ಲ, ಇದರ ಪ್ರತಿಯೊಂದು ಕಲ್ಲಿನ ಹಿಂದೆ ಒಂದು ಕತೆ ಇದೆ. ಈಗ ಕೆಲವರು ಕೇಳಬಹುದು, ನಿಜವಾಗ್ಲೂ ಕವಲೇದುರ್ಗ ಕೋಟೆ ಏನು ಅಂತ ಕೇಳೋದಾದ್ರೆ, ಕವಲೇದುರ್ಗ ಕೋಟೆಯ ಇತಿಹಾಸ ಕೆಳದಿ ನಾಯಕರ ಕಾಲದೊಂದಿಗೆ ಆಳವಾಗಿ ಸಂಬಂಧ ಹೊಂದಿದೆ. ಒಂದು ಕಾಲದಲ್ಲಿ ಈ ಕೋಟೆ ಒಂದು ಪ್ರಮುಖ ರಕ್ಷಣಾ ತಾಣವಾಗಿತ್ತು. ಇಂದು ಇಲ್ಲಿ ರಾಜರಿಲ್ಲ, ಸೈನಿಕರೂ ಇಲ್ಲ, ಆದರೆ ಅವರ ಹೆಜ್ಜೆಗಳ ಗುರುತು ಮಾತ್ರ ಈ ಕಲ್ಲುಗಳ ನಡುವೆ ಇನ್ನೂ ಉಳಿದಿದೆ. ಕೋಟೆಯ ಮೇಲ್ಭಾಗಕ್ಕೆ ತಲುಪಿದಾಗ ಸಿಗುವ ಆ ದೃಶ್ಯ, ಅದನ್ನು ಮಾತಿನಲ್ಲಿ ವಿವರಿಸುವುದಕ್ಕಿಂತ ಒಮ್ಮೆ ಕಣ್ಣಾರೆ ನೋಡಿದರೆ ಸಾಕು. ಪ್ರಕೃತಿ, ಇತಿಹಾಸ ಮತ್ತು ಈ ಅದ್ಭುತ ದೃಶ್ಯ ಇವೆಲ್ಲವನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಈಗ ಹಿಂದಿರುಗುವ ಸಮಯ. ಸೊ ವೀಕ್ಷಕರೇ, ಫೈನಲಿ ಒಂದು ಕವಲೇದುರ್ಗ ಒಂದು ಫುಲ್ ರೌಂಡ್ ಹಾಕಿದ್ವಿ. ಟು ಬಿ ಹಾನೆಸ್ಟ್, ಈ ವ್ಲಾಗ್ ನಾನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಏನು ಮಾಡಿಲ್ಲ, ಬಿಕಾಸ್ ಆಲ್ರೆಡಿ ಎಕ್ಸ್ಪ್ಲೋರ್ ಮಾಡಿರೋ ವಿಡಿಯೋ ನಿಮ್ಮ ಹತ್ರ ಆಲ್ರೆಡಿ ಇದೆ ನನ್ನ ಚಾನಲಲ್ಲಿ. ನೀವು ನೋಡಿರ್ತೀರಾ, ನೋಡಿಲ್ಲ ಅಂದರೆ ನನ್ನ ಚಾನಲಲ್ಲಿ ವಿಡಿಯೋ ಇದೆ, ಫುಲ್ ನೋಡಿ. ಇವತ್ತು ಜಸ್ಟ್ ಫಸ್ಟ್ ಟೈಮ್ ಅಮ್ಮ ವಿಸಿಟ್ ಮಾಡ್ತಿರೋದು, ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಒಂದು ನೋಡಬೇಕಿತ್ತು ಅವರು, ಅದಕ್ಕೋಸ್ಕರ ನಾವು ಬಂದಿದ್ವಿ ಅವ್ರ ಜೊತೆ. ಆ್ಯಂಡ್ ಓವರ್ ಆಲ್ ಒಂದು ಹ್ಯಾಪಿನೆಸ್ ಏನಂದರೆ, ಸಿಕ್ಕಾಪಟ್ಟೆ ಕ್ರೌಡೆಡ್ ಇದೆ. ಏನಕ್ಕಂದರೆ ನಾವು ಹೋದ ವರ್ಷಕ್ಕಿಂತ ಹೋದ ವರ್ಷಕ್ಕಿಂತ 10 ಟೈಮ್ಸ್ ಅಲ್ಲ 100 ಟೈಮ್ಸ್ ಜಾಸ್ತಿ ಜನ ಇದ್ದಾರೆ. ಲೈಕ್ ಇವ್ರದ್ದು ಆವ್ರೇಜ್ ಎಷ್ಟಿತ್ತು ಅಂದರೆ, ಒಂದು ಸಂಡೇ ಸ್ಯಾಟರ್ಡೆ ಎಲ್ಲ 100ಇಂದ 500 ಬಿಲೋ ಇತ್ತು. ಬಟ್ ಇವಾಗ ಅಬೌವ್ 2000 ಇದೆ ಸೀರಿಯಸ್ಲಿ. ಸೊ ಅದಕ್ಕೆ ಅದೊಂದು ಖುಷಿ ಇದೆ. ಅಪಾರ್ಟ್ ಫ್ರಮ್ ದ್ಯಾಟ್, ವೆರಿ ಹ್ಯಾಪಿ. ಕೆಲವು ಪ್ರಯಾಣಗಳು ಮುಗಿಯುತ್ತವೆ, ಆದರೆ ಅವು ಕೊಡುವ ನೆನಪುಗಳು ಅಷ್ಟು ಸುಲಭವಾಗಿ ಮುಗಿಯುವುದಿಲ್ಲ. ಕವಲೇದುರ್ಗ ನನ್ನ ಪ್ರಯಾಣದ ಮತ್ತೊಂದು ಸುಂದರ ನೆನಪು.